ಗಂಡಸರೇ ಹಾಗೆ, ಅಳದವರು ಆಳವಾದ ದುಃಖ, ಎದೆ ಉಬ್ಬಿಸಿ ಒಳಗಿಟ್ಟುಕೊಂಡವರು, ಶಿಲ್ಪವಾದರು ಕಣ್ಣಿಗೆ ಕಲ್ಲಾದವರು, ಕಬ್ಬಲ್ಲದೆ ದುಡಿದು ಬೆಲ್ಲವಾದವರು. ತಪ್ಪೇನಿಲ್ಲ, ಗಂಡಸರು ಕೆಟ್ಟ ಹಣ್ಣುಗಳೇ, ಆದರೆ ಹಣ್ಣಿನ ಗಿಡವೇ ಕೆಟ್ಟಿಲ್ಲ. ಗಂಡಸರೇ ಹಾಗೆ, ಜಗದಗಲದ ನೋವನ್ನು ನಗುವಲ್ಲೇ ಮುಚ್ಚಿದವರು, ಯಾರನ್ನು ಮೆಚ್ಚಿಸದೆ ಮನೆಗಾಗಿ ಮಾರುವೇಷ ತೊಟ್ಟು ಬಾಜಾರಿನಲ್ಲಿ ನಗು ಮಾರುವ ಗಂಡಸರೇ ಹಾಗೆ. ಈ ಪುಸ್ತಕನ ನನಗೆ ಇವತ್ತು ಕೊಟ್ಟು ಕಳಿಸಿರೋದು ಚನ್ನಬಸಯ್ಯ ವಿ ಪೂಜೇರ ಅವರು. ಇವ್ರು ಕೊಟ್ಟು ಕಳಿಸಿರೋದು ಬೆಳಗಾವಿ ಜಿಲ್ಲೆಯಿಂದ. ಈ ಪುಸ್ತಕದ ಹೆಸರು ಬಂದುಬಿಟ್ಟು ಆತ್ಮದ ಕನ್ನಡಿ ಅಂತ. ಇದರಲ್ಲಿ ನಾನು ಈಗ ಓದಿದ ಪದ್ಯ ಬಿಟ್ಟು ಇನ್ನೂ ಸಾಕಷ್ಟು ಪದ್ಯಗಳ ಸಂಕಲನ ಅಂತಲೇ ಹೇಳ್ಬೋದು. ಯಾರಿಗಾದ್ರೂ ಜೀವನದ ಬಗ್ಗೆ ಅಥವಾ ಕಳ್ಕೊಂಡಿರೋದ್ರ ಬಗ್ಗೆ ಅಥವಾ ಜೀವನದ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಓದಬೇಕು ಅಂತಂದರೆ ಇದೊಂದು ಒಳ್ಳೆ ಪುಸ್ತಕ ಅಂತಲೇ ಹೇಳ್ಬೋದು. ಅದಲ್ದಲೇ ಕನ್ನಡಕ್ಕೋಸ್ಕರ ಅಥವಾ ಕನ್ನಡದ ಸಾಹಿತ್ಯಕ್ಕೋಸ್ಕರ ನನ್ನಿಂದ ಏನಾರು ಆಗಲಿ ಅಂತ ಅಥವಾ ನಿಮ್ಮ ಹೃದಯದಲ್ಲಿದ್ದರೆ ನಾನು ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋದಿದ್ದರೆ ಇಂಥ ಒಂದು ಪ್ರತಿಭೆನ ನೀವು ಬೆಂಬಲಿಸಬೇಕು. ಹೇಗೆ ಬೆಂಬಲಿಸೋದು ಅಂತಂದರೆ, ದಿನದಲ್ಲಿ 100 ಅಥವಾ 200 ರೂಪಾಯಿ ಹೇಗೋ ಕಳಿತೀರಾ, ಇಂಥದ್ದೊಂದು ಪುಸ್ತಕನ ಒಂದು ಆರ್ಡರ್ ಮಾಡ್ಕೊಳ್ಳಿ, ತರಿಸ್ಕೊಳ್ಳಿ, ಒಂದ್ಸತಿ ಓದಿ ನೋಡಿ.